ಅವರ ಕೆಡಿ ಕನ್ನಡ ಚಿತ್ರದ ಹಾಡು ವಿವಾದಕ್ಕೆ ಸಂಬಂಧಿಸಿದ ಬಾಲಿವುಡ್ ನಟ ಸಂಜಯ್ ದತ್ ರಾಷ್ಟ್ರೀಯ ಮಹಿಳಾ ಆಯೋಗದ ಮುಂದೆ ಹಾಜರಾಗಿ ಲಿಖಿತವಾಗಿ ಕ್ಷಮೆಯಾಚಿಸಿದ್ದಾರೆ. ಇದೇ ವೇಳೆ ಪ್ರಾಯಶ್ಚಿತ್ತವಾಗಿ 50 ಆದಿವಾಸಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ನೆರವು ನೀಡುವುದಾಗಿ ಅವರು ಭರವಸೆ ನೀಡಿದ್ದಾರೆ. ಈ ವಿವಾದ ಕೆಡಿ ಚಿತ್ರದ ಸೆರಗ ಸರ್ಸೆ ಹಾಡಿನ ಹಿಂದಿ ಅವತರಣಿಕೆ ಸರ್ಕೆ ಚುನಾರ್ ಕುರಿತು ಉದ್ಭವಿಸಿತು. ಕನ್ನಡದಲ್ಲಿ ರಚಿಸಲಾದ ಹಾಡನ್ನು ಹಿಂದಿಗೆ ಅನುವಾದಿಸಿದ ರಾಕಿಬ್ ಆಲಂ ಅವರ ಪದಗಳು ಅಶ್ಲೀಲವಾಗಿವೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿತ್ರತಂಡದ ವಿರುದ್ಧ ದೂರು ದಾಖಲಾಗಿ ಪ್ರಕರಣ ರಾಷ್ಟ್ರೀಯ ಮಹಿಳಾ ಆಯೋಗದ ಗಮನಕ್ಕೆ ಬಂದಿತ್ತು. ಈ ವಿಚಾರದಲ್ಲಿ ಆಯೋಗವು ನಟ ಸಂಜಯ್ ದತ್ ಮತ್ತು ನಟಿ ನೂರಾ ಫತೇಹಿ ಅವರಿಗೆ ನೋಟಿಸ್ ಜಾರಿಗೊಳಿಸಿತ್ತು. ಸೋಮವಾರ ಆಯೋಗದ ಮುಂದೆ ಹಾಜರಾದ ಸಂಜಯ್ ದತ್ ಸಮಾಜಕ್ಕೆ ಹಾನಿ ಮಾಡುವ ಉದ್ದೇಶ ಇಲ್ಲದೆ ಘಟನೆ ನಡೆದಿದ್ದು ವಿಷಾದಕರ ಎಂದು ತಿಳಿಸಿದ್ದಾರೆ. ಆಯೋಗದ ಅಧ್ಯಕ್ಷೆ ವಿಜಯ್ ರತ್ನಾಕರ್ ಅವರು ಹಾಡಿನ ಸಾಹಿತ್ಯದಲ್ಲಿ ಮಹಿಳೆಯರನ್ನು ಅಸಭ್ಯವಾಗಿ ಚಿತ್ರಿಸಿರುವ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ನಟ ಸಂಜಯ್ ದತ್ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚನೆ ಸಲ್ಲಿಸಿದರು. ಅದರ ಜೊತೆಗೆ ಸಮಾಜಕ್ಕೆ ತಾನು ಕೊಡುಗೆ ನೀಡುವ ಉದ್ದೇಶದಿಂದ ಬುಡಕಟ್ಟು ಸಮುದಾಯದ 50 ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಹೊತ್ತುಕೊಳ್ಳುವುದಾಗಿ ಅವರು ಘೋಷಿಸಿದರು. ಈ ಕ್ರಮವನ್ನು ಆಯೋಗ ಸ್ವಾಗತಿಸಿದ್ದು ಸಮಾಜದಲ್ಲಿ ಸಕಾರಾತ್ಮಕ ಸಂದೇಶ ನೀಡುವ ಪ್ರಯತ್ನವೆಂದು ಹೇಳಿದೆ. ಈ ಘಟನೆ ಸಿನಿಮಾ ಕ್ಷೇತ್ರದಲ್ಲಿ ಹಾಡುಗಳ ವಿಷಯದಲ್ಲಿ ಜವಾಬ್ದಾರಿಯುತ ನಡೆ ಅಗತ್ಯವಿರುವುದನ್ನು ಮತ್ತೊಮ್ಮೆ ಒತ್ತಿ ಹೇಳ್ತಿದೆ.